ವೆಲ್ಕಮ್ ಬ್ಯಾಕ್ ಅನದರ್ ಯೂಟ್ಯೂಬ್ ಚಾನಲ್, ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಶಿವಮೊಗ್ಗ ಸೈಡ್ ನೀರು ದೋಸೆ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ 1 ಲೋಟ ದೋಸೆ ಅಕ್ಕಿ ಮತ್ತು ಮೆಂತ್ಯ ನೆನೆ ಇಟ್ಕೊಂಡಿದ್ದೀನಿ ಹಿಂದಿನ ದಿನ ರಾತ್ರಿ. ಮಾರ್ನಿಂಗ್ ರುಬ್ಕೋಬೇಕಿದು. ಆಮೇಲೆ ತೆಂಗಿನಕಾಯಿ ರುಬ್ಬೋದಕ್ಕೆ ಇಷ್ಟೇ ಸಾಕು ಇಂಗ್ರೀಡಿಯೆಂಟ್ಸು ನೀರು ದೋಸೆಗೆ. ಈಗ ಒಂದು ಜಾರಿಗೆ ತೆಂಗಿನಕಾಯಿ ರುಬ್ಕೊಳ್ಳೋದಕ್ಕೆ, ತೆಂಗಿನಕಾಯಿ ಆಮೇಲೆ ಅಕ್ಕಿ. ಇದನ್ನು ರುಬ್ಕೊಂಬರ್ತೀನಿ. ಈಗ ರುಬ್ಕೊಳ್ಳುವಾಗಲೇ ಉಪ್ಪು ಹಾಕ್ಕೊಂಬಿಡೋಣ. ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಈಗ ನೋಡಿ, ಒಂದು ಜಾರಿಗೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಚಟ್ನಿಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುರ್ಕೋತಾ ಇದ್ದೀನಿ ನಾನು ಹಂಚಲ್ಲಿ. ಈಗ ಚಟ್ನಿಗೆ ಜೀರಿಗೆ, ಸ್ವಲ್ಪ ಜೀರಿಗೆ, ಒಂದು 4-5 ಕಾಳುಮೆಣಸು ನೋಡಿ. ಈಗ ಇದು ಹುರ್ಕೊಂಡಾಗಿದೆ, ಇದನ್ನು ಹಾಕೋತಾ ಇದ್ದೀನಿ. ಈಗ ಉಪ್ಪು ಹಾಕೊಳ್ಳೋಣ. ಇಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಈಗ ಕಾಯಿ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ. ಈ ಥರ ವೈಟ್ ಚಟ್ನಿ ಇರಬೇಕು ನೀರು ದೋಸೆಗೆ. ಈಗ ಫ್ರೆಶ್ಶಾಗಿ ಹಂಚಿಟ್ಕೊಂಡಿದ್ದೀನಿ. ನೀರು ದೋಸೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಎಲ್ಲೆಲ್ಲಿ ಪ್ಲೇಸಸ್ ಇರುತ್ತೋ ಅಲ್ಲೆಲ್ಲಿ ಹಾಕ್ಕೊಳ್ಳಿ. ಈಗ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಲಾಸ್ಟಿಗೆ ಹಾಕ್ಕೋಬೇಕು ನೀರು ದೋಸೆ. ಅವಾಗ ಎದ್ದೇಳೋಕ್ಕೆ ಈಸಿ ಆಗುತ್ತೆ ನೀರು ದೋಸೆಗೆ. ನೋಡಿ, ಸೂಪರಾಗಿ ರೆಡಿ ಆಗ್ತಾಯಿದೆ ನೀರು ದೋಸೆ. ನೀರು ದೋಸೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನು. ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಮತ್ತು ಲೈಟ್ ವೆಯ್ಟ್ ಆಗಿರುತ್ತೆ ಬ್ರೇಕ್ಫಾಸ್ಟು. ಇದು ಮಲೆನಾಡು ಶೈಲಿಯ ಒಂದು ತರಹದ ತಿಂಡಿ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 1 ಮಿನಿಟ್ ಸಾಕು ನೀರು ದೋಸೆ. ಈಗ ನೋಡಿ, ನೀರು ದೋಸೆ ಆಗ್ತಾ ಇದೆ. ಈಗ ನೋಡಿ, ಸೂಪರಾಗಿ ರೆಡಿಯಾಗಿದೆ ನೀರು ದೋಸೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ ನೀರು ದೋಸೆ.